ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಂದ್ರ SSLC 2025 ಕೆ ಆನ್ಸರ್ಗಳನ್ನು 100% 100 ಅಂಕಗಳನ್ನ ಇಲ್ಲಿ ಕಳಿಸಿದ್ದಾರೆ. ಯಾವ್ದಾರ ಸೈನ್ಸ್ ಒಳಗ ಯಾವ ರೀತಿ ನಾವು ಗಳಿಸ್ಬೇಕ, 100 ಅಂಕಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಎಂಬುದನ್ನ ಈ ವಿಡಿಯೋ ನೋಡ್ರಿ. ಈ ಬುಕ್ಲೆಟ್ ಆನ್ಸರ್ ಬುಕ್ಲೆಟ್ ಸೈನ್ಸ್ ಅದ. ಸೈನ್ಸ್ ಯಾವ ರೀತಿ ಅವ್ರು ಬರದಾರ ಮತ್ತು ಮೆಥಡ್ಗಳನ್ನು ಯಾವ ರೀತಿ ಫಾಲೋ ಅಪ್ ಮಾಡ್ಯಾರ ಎಂಬುದನ್ನು ನೋಡ್ರಿ. SSLC ಒಳಗ ನೋಡಿರ್ಬಹುದು ನೀವು ಒರಿಜಿನಲ್ ಆನ್ಸರ್ ಬುಕ್ಲೆಟ್ ಐತದ. ಯಾವ ರೀತಿ ಬರ್ದಾರ, ಒಂದು ಪೇಜ್ ಎಷ್ಟು ಮಾರ್ಕ್ಸ್, 16 ಪೇಜ್, 2ನೇ ಪೇಜ್ 21, 3ನೇ ಪೇಜ್ 21 ಈ ರೀತಿ ಪ್ರಶ್ನೆಗಳನ್ನ ಇದಾವ. ಅವ ಆನ್ಸರ್ಗಳನ್ನ ತಗೊಂಡಾರ. ಅವ್ರ 80 ಔಟ್ ಆಫ್ 80 ತಗೊಂಡಾರ. ಇಂಟರ್ನಲ್ ಹಿಡ್ದ 100 ಅಂಕಕ್ಕೆ 100. ಅದೇ ರೀತಿ ಭಾಗ 1 ಒಳಗೆ ಯಾವ ರೀತಿ ಬರ್ದಾರ ಅವ್ರ. ಭಾಗ ಎ ಭೌತ ವಿಜ್ಞಾನ ನೋಡ್ರಿ. ಇಲ್ಲಿ ಭಾಗ ಎ ಯಾವ್ದಂದ್ರ ಭೌತ ವಿಜ್ಞಾನ. ಸರಿಯಾದ ಆನ್ಸರ್ ಯಾವ ರೀತಿ ಬರ್ದಾರಪ್ಪ. ಫಸ್ಟ್ ಏನ್ ಮಾಡ್ಯಾರ, ಒಂದ್ರೊಳಗ ಬಿ ಸರಿಯಾದ ಉತ್ತರ ಏನಾಗಿತ್ತಾರ, ವಾಹನಗಳ ಹಿನ್ನೋಟ ದರ್ಪಣಗಳು. ಸೆಕೆಂಡ್ ಒನ್ ಎ ಬೆಳಕಿನ ವಕ್ರೀಭವನ. ಥರ್ಡ್ ಒನ್ ಸಿ 90 ಡಿಗ್ರಿ. ಸೆಕೆಂಡ್ ಒಳಗ ಫೋರ್ತ್ ಒನ್ ರೋಧಕ ಸಿಂಬಲ್ ಸಂಕೇತ ಬಣ್ಣ ಬಿಡಿಸಿದಾರ. ನೀವು ಅದೇ ರೀತಿ ಬಿಡಿಸ್ರಿ, ಅದು ಕ್ವಶನ್ ಇರ್ತಾರ. ಫಿಫ್ತ್ ಒನ್ ಕ್ವಶನ್ ಆನ್ಸರ್ ಯಾವ ರೀತಿ ಬರದಾರ, 2 ಕಾಂತೀಯ ಬಲರೇಖೆಗಳ ಒಂದನ್ನೊಂದು ಛೇದಿಸುವುದಿಲ್ಲ. ಒಂದು ವೇಳೆ ಅವುಗಳ ಛೇದಿಸಿದ ಬಿಂದುವಿನ ದಿಕ್ಸೂಚಿ 2 ದಿಕ್ಕುಗಳನ್ನ ನಿರ್ದೇಶಿಸುತ್ತದೆ ಎಂದರ್ಥ. ಪ್ರಾಯೋಗಿಕವಾಗಿ ಇದು ಅಸಾಧ್ಯವಾಗಿದೆ ಎಂಬುದನ್ನು ತಿಳಿಸಿದ್ದಾರೆ. ತದನಂತರ 6th ಒನ್ ಪಿ ಬಿಂದುವಿನಲ್ಲಿ ಪ್ರದಕ್ಷಿಣಾಕಾರ ಇರ್ತದ, ಅದೇ ರೀತಿ ಕ್ಯೂ ಬಿಂದುವಿನಲ್ಲಿ ಪ್ರದಕ್ಷಿಣಾಕಾರ ಇರ್ತದ ಎಂಬುದನ್ನು ಈ ಪೇಜ್ ಒಳಗೆ 6 ಅಂಕಗಳನ್ನ ತಗೊಂಡಾರ. ಅದೇ ರೀತಿ ಮುಂದಿನ ಫೇಜ್ ಒಳಗೆ ನೋಡಿ ಯಾವ ರೀತಿ ಅಂಡರ್ಲೈನ್ ಮಾಡ್ಯಾರ ಅದೇ ರೀತಿ ಅಂಡರ್ಲೈನ್ ಮಾಡ್ರಿ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ವಿವರಣೆ ಮಾಡ್ಬೇಕ್ರಿ ನಿಮ್ಮ. 7th ಒನ್ ಏನ್ ಬರ್ದಾರ, ಪ್ರಯೋಗಕ್ಕೆ ಬೇಕಾದ ಉಪಕರಣಗಳ 2 ತ್ರಿಕೋನ ಪಾದ ಪಟಕ ಮತ್ತು ಪರದೆ ಎಂಬುದನ್ನ ನೋಡ್ಬೋದು. ಇಲ್ಲಿ ಪ್ರಯೋಗ ಮಾಡ್ರಿ ಅಂತ ಹೇಳ್ಯಾರ. ಆ ಪ್ರಯೋಗವನ್ನ ಸರ್ ಐಸಾಕ್ ನ್ಯೂಟನ್ ಅವರ ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟಕವನ್ನ ಉಪಯೋಗಿಸಿ ಮೊದಲಿಗೆ ಮಾಡ್ತಾರೆ. ಅದ ನಂತರ ಒಂದು ತ್ರಿಭುಜ ಇರ್ತದ, ಅದ ಪಾದ ಪಟಕಗಳ ಮೂಲಕ ಬಿಳಿ ಬೆಳಕನ್ನ ಹಾಯಿಸಿದಾಗ ಒಂದು ವಿಭಜನೆ 7 ಬಣ್ಣಗಳಾಗಿ ಹೊರಹೊಮ್ಮುತ್ತದ. ಅದ ಏನು ಸರ್ ಐಸಾಕ್ ನ್ಯೂಟನ್ ಅವರ ಸೂರ್ಯನ ಬೆಳಕಿನ ರೋಹಿತ ಬಣ್ಣ ಪಡೆಯಲು ಗಾಜಿನ ಪಟಕವನ್ನ ಉಪಯೋಗಿಸ್ತಾರ. ಆ ಪಟಕದಲ್ಲಿ ತ್ರಿಕೋನ ಆಕಾರದ ಪಟಕವನ್ನ ಏನ್ ಮಾಡ್ತಾರ, ಬಿಳಿ ಬೆಳಕನ್ನ ಹಾಯಿಸ್ತಾರ. ಅದಕ್ಕ ಪಟಕ ಅಲ್ಲಿ ಏನಾಗ್ತದಂದ್ರ 7 ಬಣ್ಣಗಳಾಗಿ ಹೊರಹೊಮ್ಮುತ್ತದ. ಅದ್ರ ಕಿರಣಗಳ 7 ಬಣ್ಣಗಳಾಗಿ ಹೊರ ಹೊಮ್ಮುತ್ತವ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ಅವುಗಳನ್ನು ಬರ್ದಾರ. ಯಾವ ರೀತಿ ಬರ್ದಾರ ಎಂಬುದನ್ನು ನೋಡ್ರಿ. ಇಲ್ಲಿ ಅದರ ಚಿತ್ರವನ್ನು ತೋರಿಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಆ ಡಯಾಗ್ರಾಮ್ ತೆಗದಾರ. ಇಲ್ಲಿ ಆ ಡಯಾಗ್ರಾಮ್ ತೆಗೆದ ಅವುಗಳನ್ನ ಇಲ್ಲಿ ಬಿಳಿ ಬೆಳಕನ್ನ ಇಲ್ಲಿ ಹಾಯಿಸ್ಯಾರ ನೋಡ್ರಿ. ಇಲ್ಲಿ ಪರದೆ, ಇದು ಪರದೆ. ಕಲರ್ ಚೇಂಜಸ್ ಆಗ್ತದ. ಚಿತ್ರ ತೆಗೆದಾರ. ಆ ಚಿತ್ರ ತೆಗೆದ ಡಯಾಗ್ರಾಮ್ ತೆಗೆದಾರ, ಅದನ್ನ ಬರ್ದಾರ. ತದನಂತರ 8ನೇ ಪ್ರಶ್ನೆ ಅಂದ್ರೆ ಸಮೀಪ ದೃಷ್ಟಿ ಹಾಗೂ ದೂರದೃಷ್ಟಿ. ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿಯ ಬಗ್ಗೆ ವ್ಯತ್ಯಾಸವನ್ನ ಬರ್ದಾರ. 4 ಕೊಟ್ಟಾರ. ಅವುಗಳನ್ನ ಸರಿಯಾದ ರೀತಿಯಲ್ಲಿ ಫಸ್ಟ್ ಏನ ಸಮೀಪ ದೃಷ್ಟಿ ಮತ್ತು ಸಮೀಪ ದೃಷ್ಟಿ ಒಳಗ ವ್ಯಕ್ತಿ ಸಮೀಪದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ ಹಾಗೂ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲಾರ ಎಂಬುದನ್ನು ನೋಡಬಹುದು. ದೂರದೃಷ್ಟಿ ಒಳಗ ವ್ಯಕ್ತಿಯ ದೂರ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ ಮತ್ತು ಹತ್ತಿರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲಾರ ಎಂಬುದನ್ನು ಇಲ್ಲಿ ತಿಳಿಬಹುದು. ತದನಂತರ ಕಣ್ಣುಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರುತ್ತದೆ. ತದನಂತರ ಇಲ್ಲಿ ಕಣ್ಣುಗುಡ್ಡೆಗಳು ಅತಿ ಚಿಕ್ಕದಾಗಿ ಇರ್ತವ. ನೋಡ್ಕೋರಿ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೋರಿ. ನೆಕ್ಸ್ಟ್ 9 ಯಾವ ರೀತಿ ಡಯಾಗ್ರಾಮ್ ತೆಗೆದಾರ ನೋಡ್ರಿ. ತದನಂತರ 10 ಓಮನ್ ನಿಯಮ ಎಂದರೇನ್ರಿ, ಸ್ಥಿರವಾದ ತಾಪಮಾನ ವಿದ್ಯುತ್ ಮಂಡಲದಲ್ಲಿನ ಲೋಹನ ತಂತಿಯ ನಡುವಿನ ವಿಭವಾಂತರ ವಿಯ ಅದರ ಮೂಲ
ಪ್ರವೃತ್ತಿಯನ್ನ ವಿದ್ಯುತ್ನಾತ್ಮಕತೆಯನ್ನ ನೇರ ಅನುಪಾತದಲ್ಲಿರುತ್ತದೆ. ಬಿ ವಾಹಕದ ರೋಧಗಳ ಅವಲಂಬಿಸಿದ ಅಂಶಗಳನ್ನ ನೋಡಬಹುದು. ಉದ್ದ, ಅಡ್ಡ, ಕೋಲು ಮತ್ತು ಪ್ರಕೃತಿ ಗುಣಗಳು, ವಸ್ತು ಮತ್ತು ವಾಹಕ ತಾಪಗಳನ್ನು ನೋಡಬಹುದು. ಅವರ ಈ ರೀತಿ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಬರ್ದಾರೆ. ಎಲ್ಲಾನು ಸರಿಯಾಗಿ ನೋಡ್ರಿ. ಈ ಕ್ವಶನ್ ಪೇಪರ್ ಬೇಕಾದ್ರೆ ನಾ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ, ಅದನ್ನ ಟೆಲಿಗ್ರಾಮ್ ಒಳಗೆ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡ ನೀವು ಓದಿ ಸರಿಯಾದ ರೀತಿಯಲ್ಲಿ ಬರ್ರಿ. ಬಿ ರಸಾಯನ ವಿಜ್ಞಾನ. ಅವುಗಳ ಸರಿ ಉತ್ತರಗಳನ್ನು ಯಾವ ರೀತಿ ನೀಡಿದ್ದಾರೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ ಅವರಿಗೆ. ಯಾಕಂದ್ರೆ ಸರಿಯಾದದನ್ನ ಅಷ್ಟು ಕ್ವಶನ್ಗಳನ್ನು ಬಿಡಿಸಿದ್ದಾರೆ ಅವರು. ಡಯಾಗ್ರಾಮ್ ತೆಗೆದ್ರೆ ಎಷ್ಟಾ ಕ್ವಶನ್ಗಳನ್ನು ಬರ್ದಾರ, ಅವುಗಳನ್ನು ಉತ್ತರಗಳನ್ನು ನೀಡಿದಾರ. ಅದೇ ರೀತಿ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡ್ಕೋರಿ. ರಿಪೀಟ್ ಅಂದ್ರೆ ಇದು ಎಕ್ಸ್ಟ್ರಾ ಕ್ವಶನ್, ರಿಪೀಟೆಡ್ ಎಕ್ಸ್ಟ್ರಾ ಕ್ವಶನ್ ಬಿಡಿಸ್ಯಾರ ಅವರು. ಅದೇ ರೀತಿ ನೀವು ಡಯಾಗ್ರಾಮ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ತೆಗೀರಿ. ಅಂಡಾಂಶ ಸರಿಯಾದ ರೀತಿಯಲ್ಲಿ ತೆಗೆದ್ರೆ ನಿಮಗೆ ಸರಿಯಾದ ರೀತಿಯಲ್ಲಿ ಮಾರ್ಕ್ಸ್ ಬರ್ತಾವ. ಮೆದುಳು ರೀ 3 ಕೊಟ್ಟಾರ ಮೆದುಳಿಗೆ. ತದನಂತರ ಬೀಜಮಣ್ಣುಗಳ ಮತ್ತು ಬೀಜ ಆಕಾರಗಳನ್ನ ಸಿಸ್ಟಮ್ಸ್ ತೆಗ್ದಾರ. ಅವನೊಳ ಪೋಷಕ ಸಸ್ಯಗಳನ್ನ ಬಗ್ಗೆ ಬರ್ದಾರ. ನೀವು ಸರಿಯಾಗಿ ಇದನ್ನ ಮಾಡ್ರಿ, ಅವುಗಳನ್ನ ಓದ್ಕೋರಿ. ರಿಪೀಟೆಡ್ ಕ್ವಶನ್ ಬರ್ದಾರ. ಎಕ್ಸ್ಟ್ರಾ ಬುಕ್ಲೆಟ್ ಅನ್ನ ಹತ್ತಿದೆ ಅವರಿಗೆ ಮಾತ್ರ. ಥ್ಯಾಂಕ್ ಯು. ಅದೇ ರೀತಿ ಆಲ್ ದ ಬೆಸ್ಟ್ ಎಕ್ಸಾಮ್ಸ್ಗೆ 100ಕ್ಕೆ 100 ಅಂಕಗಳನ್ನು ನೀವು ಪಡಿತೀರಿ. ಅದೇ ರೀತಿ ಈ ಕ್ವಶನ್ ಪೇಪರನ್ನು ರೆಫರ್ ಮಾಡ್ಕೊರಿ.